ಯಾವುದಾದ್ರೂ ಒಂದು ಸಾಫ್ಟ್ವೇರ್ ಅಪ್ಲಿಕೇಶನ್ ನಿಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡಿ, ಅದರಲ್ಲಿ ಹುಡುಗನ ಡೇಟ್ ಬರ್ತ್ ಡೀಟೇಲ್ಸು, ಆಮೇಲೆ ಹುಡುಗಿ ಬರ್ತ್ ಡೀಟೇಲ್ಸು ಎರಡನ್ನೂ ಹಾಕಿದ ನಂತರ ಈ ಥರ ಕುಂಡಲಿ ಸಿಗುತ್ತೆ. ಹುಡುಗನ ಕುಂಡಲಿ ಮತ್ತು ಹುಡುಗಿ ಕುಂಡಲಿ ಈ ಥರ ಸಿಗುತ್ತೆ. ಎರಡನ್ನೂ ಚೆಕ್ ಮಾಡಿ ರಾಶಿ ನಕ್ಷತ್ರ ಕರೆಕ್ಟಾಗಿದೆ ಅಂತ ಚೆಕ್ ಮಾಡಿದ ನಂತರ ಎಲ್ಲನೂ ಒಂದು ಪೇಪರಲ್ಲಿ ಬರೆದಿಟ್ಕೊಂಡ ಮೇಲೆ ಇಲ್ಲಿ ಆಮೇಲೆ ಜನ್ರೇಟ್ ಮಾಡಿದ ಮೇಲೆ ನಿಮಗೆ ಡೀಟೇಲಾಗಿ ಬರುತ್ತೆ. ಅದೇ ಡೇಟ್ ಆಫ್ ಬರ್ತು, ಟೈಮು, ಪ್ಲೇಸು, ರಾಶಿ ಯಾವುದು, ನಕ್ಷತ್ರ ಯಾವುದು ಅಂತ ಬರುತ್ತೆ. ಇಲ್ಲಿ ನಿಮಗೆ ಈಸಿ ಆಗೋ ಥರ ನಾನು ಪಂಚಾಂಗದ ಕೆಲವೊಂದು ಕ್ಲಿಪ್ಗಳನ್ನ ತೆಗೆದುಬಿಟ್ಟು ಇದರಲ್ಲಿ ಹಾಕಿದ್ದೀನಿ, ನೀವು ಚೆಕ್ ಮಾಡ್ಕೋಬೋದು. ನೋಡಿ, ನೀವು ಅಲ್ಲಿ ನೋಡಿದಾಗ ಹುಡುಗಂದು ವೃಶ್ಚಿಕ ರಾಶಿ ಮತ್ತು ಜ್ಯೇಷ್ಠ ನಕ್ಷತ್ರ ಬರುತ್ತೆ. ಜ್ಯೇಷ್ಠ ನಕ್ಷತ್ರ ಒಂದನೇ ಪಾದ. ನೀವು ಅದರಲ್ಲಿ ಹೊರಟು ವೃಶ್ಚಿಕ ರಾಶಿಯಲ್ಲಿ ಹೋಗಿಬಿಟ್ಟು ಆಮೇಲೆ 18 ನಂಬರ್ ಜ್ಯೇಷ್ಠ ನಕ್ಷತ್ರ ಬರುತ್ತೆ. ಅಲ್ಲಿ ಚೆಕ್ ಮಾಡ್ಕೋಬೋದು ನೀವು. ವೃಶ್ಚಿಕ ರಾಶಿಯಲ್ಲಿ ಬರುವಂಥ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ರಾಶಿ ಯಾವುದು, ವೃಶ್ಚಿಕ, ಆಮೇಲೆ ರಾಶಾಧಿಪತಿ ಮಂಗಳ, ವರ್ಣ ಮಿತ್ರವರ್ಗ, ವಿಪ್ರವರ್ಗ, ವೈಶ್ಯ, ಪತ್ತ, ಕೀಟಕ, ಜಲ, ತತ್ವ ಯಾವುದು ಬರುತ್ತೆ, ಜಲ ಬರುತ್ತೆ. ಆಮೇಲೆ ನಕ್ಷತ್ರ ಜ್ಯೇಷ್ಠ, ಆಮೇಲೆ ನಕ್ಷತ್ರಾಧಿಪತಿ ಯಾವುದು, ಬುಧ. ಆಮೇಲೆ ನಾಡಿ ಬಂದುಬಿಟ್ಟು ಚಿಗರಿ ಯೋನಿ, ನಾಡಿ ಬಂದುಬಿಟ್ಟು ಆದ್ಯ ನಾಡಿ, ಯೋನಿ ಬಂದುಬಿಟ್ಟು ಚಿಗರಿ ಯೋನಿ, ಗಣ ಬಂದುಬಿಟ್ಟು ರಾಕ್ಷಸ ಗಣ. ನೋಡಿ, ಡಿಟೇಲಾಗಿ ಹುಡುಗಂದು ಕೊಟ್ಟಿದ್ದಾರೆ ಇಲ್ಲಿ. ಈಗ ಹುಡುಗಿ ಕಡೆ ನೋಡಿ, ಹುಡುಗಿದು ಧನುರಾಶಿ ಬರುತ್ತೆ. ಆಮೇಲೆ ಮೂಲ ನಕ್ಷತ್ರ ಬರುತ್ತೆ. ರಾಶಿಯಲ್ಲಿ ನೋಡಿ ಚೆಕ್ ಮಾಡಿ. ರಾಶಾಧಿಪತಿ ಗುರು, ವರ್ಣ ಕ್ಷತ್ರಿಯ ವರ್ಣ, ವೈಶ್ಯ ಮಾನವ, ತತ್ವ ಅಗ್ನಿ. ಆಮೇಲೆ ನಕ್ಷತ್ರ ಮೂಲ, ನಕ್ಷತ್ರಾಧಿಪತಿ ಕೇತು, ನಾಡಿ ಆದ್ಯ ನಾಡಿ, ಯೋನಿ ಶ್ವಾನ ಯೋನಿ, ಗಣ ರಾಕ್ಷಸ ಗಣ. ಮೊದಲನೇದಾಗಿ ನಾವು ನೋಡಬೇಕಾಗಿರೋದು ಹುಡುಗನ ನಕ್ಷತ್ರ ಹಾಗೂ ಹುಡುಗಿಯ ನಕ್ಷತ್ರ ಎರಡೂ ಕೂಡಿಸಿದ್ರೆ ಎಷ್ಟು ಅಂಕ ಸಿಗುತ್ತೆ ಅಂದ್ಬಿಟ್ಟು. ಹುಡುಗನ ನಕ್ಷತ್ರ ಬಂದುಬಿಟ್ಟು ಜ್ಯೇಷ್ಠ, ಹುಡುಗಿ ನಕ್ಷತ್ರ ಬಂದುಬಿಟ್ಟು ಮೂಲ. ಎರಡನ್ನೂ ಚೆಕ್ ಮಾಡಿದಾಗ 16 ಅಂಕ ಬರುತ್ತೆ. 16 ಅಂಕ ಬರುತ್ತೆ. ಇದು ಫೈನಲ್ ಅಲ್ಲ, ಮತ್ತೆ ಮುಂದೆ ಕೆಲವೊಂದು ಸ್ಟೆಪ್ಸ್ ಇದೆ, ಅದನ್ನು ಒಂಥರ ಚೆಕ್ ಮಾಡೋಣ. ಈಗ ಹುಡುಗನ ಜನ್ಮ ನಾಮಾಕ್ಷರ ನೋ ಬರುತ್ತೆ. ಆಮೇಲೆ ಹುಡುಗಿ ನಾಮಾಕ್ಷರ ಯೋ ಅಂತ ಬರುತ್ತೆ. ಎರಡನ್ನೂ ಚೆಕ್ ಮಾಡೋಣ. ಹುಡುಗನ ಅಥವಾ ಹುಡುಗಿಯ ನಾಮಾಕ್ಷರದಿಂದ ನೀವು ಅವರು ಯಾವ ವರ್ಗಕ್ಕೆ ಸೇರಿದ್ದಾರೆ ಅಂತೇಳಿ ನೀವು ಕಂಡು ಹಿಡಿಬೋದು. ಒಂದು ಹುಡುಗನ ನಾಮಾಕ್ಷರ ನ ಅಂದರೆ ಹುಡುಗ ಹಾವಿನ ವರ್ಗಕ್ಕೆ ಸೇರಿದವನು, ಹಾಗೂ ಹುಡುಗಿ ಯೋ ಅಂದರೆ ಆಣೆ ವರ್ಗಕ್ಕೆ ಸೇರಿದವಳು. ಇವರಿಬ್ಬರು ಮದುವೆಯನ್ನು ಮಾಡ್ಬೋದು. ಓಕೆ, ಇಬ್ಬರಿಗೂ ಹೊಂದಾಣಿಕೆ ಇದೆ. ಹುಡುಗಂದು ಬ್ರಾಹ್ಮಣ ವರ್ಗ, ಹುಡುಗಿದು ಕ್ಷತ್ರಿಯ ವರ್ಗ. ಎರಡನ್ನೂ ಸೇರಿಸಾಗ 1 ಅಂಕ ಬರ್ತಾಯಿದೆ, ಪರ್ಫೆಕ್ಟ್ ಇದೆ. ವೈಶ್ಯಗುಣ ಚೆಕ್ ಮಾಡೋಣ. ಹುಡುಗಂದು ಬಂದುಬಿಟ್ಟು ಕೀಟಕ, ಹುಡುಗಿದು ಬಂದುಬಿಟ್ಟು ಮಾನವ. ಇಬ್ಬರದ್ದು ಸೇರಿಸಾಗ 0 ಆಗುತ್ತೆ, ಹೊಂದಾಣಿಕೆ ಇಲ್ಲ. ಹುಡುಗ ಮತ್ತು ಹುಡುಗಿದು ತಾರಾಗಣ ಚೆಕ್ ಮಾಡುವ ರೀತಿ: ವಧುವರರ ನಕ್ಷತ್ರಗಳನ್ನು ಪರಸ್ಪರವಾಗಿ ಎಣಿಸಿ 9ರಿಂದ ಭಾಗಿಸಿ ಶೇಷ 1, 2, 4, 6, 8 ಅಥವಾ 0 ಉಳಿದರೆ ಶುಭ. ಹುಡುಗ ಮತ್ತು ಹುಡುಗಿಯ ಯೋನಿಗಳನ್ನು ಪರಸ್ಪರ ಹೊಂದಾಣಿಕೆ ಮಾಡುವ ರೀತಿ ಇಬ್ಬರದು ರಾಶಿಗಳನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ರಾಶಿ ಯಾವ ಥರ ಅಂದರೆ, ಹುಡುಗಂದು ಬಂದುಬಿಟ್ಟು ವೃಶ್ಚಿಕ ರಾಶಿ, ಹುಡುಗಿದು ಧನುಸ್ಸು ರಾಶಿ. ಹುಡುಗಂದು ವೃಶ್ಚಿಕ ರಾಶಿ, ಹುಡುಗಿದು ಧನುರ್ ರಾಶಿ ಬಂದುಬಿಟ್ಟು ಇಬ್ಬರದು ಹೊಂದಾಣಿಕೆ ಆಗ್ತಾಯಿಲ್ಲ, ಅದಕ್ಕೆ 0. ಇಲ್ಲಿ ಹುಡುಗ ಮತ್ತು ಹುಡುಗಿ ರಾಶಿಗಳ ರಾಶಾಧಿಪತಿ ಹೊಂದಾಣಿಕೆ ಆಗಿರೋದ್ರಿಂದ 5 ಅಂಕ ಸಿಕ್ಕಿದೆ. ಹೊಂದಾಣಿಕೆ ಚೆನ್ನಾಗಿದೆ, ರಾಶಿಗಳ ಹೊಂದಾಣಿಕೆ. ಇಲ್ಲಿ ಹುಡುಗ ಮತ್ತು ಹುಡುಗಿ ನಾಡಿ ಆದ್ಯ ಇರೋದ್ರಿಂದ 0 ಅಂಕ ಸಿಗ್ತಾಯಿದೆ, ಹೊಂದಾಣಿಕೆ ಇಲ್ಲ. ಇಲ್ಲಿ ಹುಡುಗ ಮತ್ತು ಹುಡುಗಿದು ಇಬ್ಬರದು ರಾಕ್ಷಸ ಗುಣ ಆಗುತ್ತೆ, ಅದಕ್ಕೆ 0.6 ಸಿಗ್ತಾಯಿದೆ, ಹೊಂದಾಣಿಕೆ ಇದೆ.
ಫೈನಲ್ಲಾಗಿ ಗಂಡು ಮತ್ತು ಹೆಣ್ಣಿನ ಸಾಲಾವಳಿ ಇಲ್ಲಿ ಕೊಟ್ಟಿದೆ, ಅದರಲ್ಲಿ ಚೆಕ್ ಮಾಡಿ. ಮೇನ್ ಇಂಪಾರ್ಟೆಂಟು ವರ್ಣ, ವೈಶ್ಯ, ನಕ್ಷತ್ರ, ಯೋನಿ, ರಾಶಿ ದೇವರು, ಗಣ, ರಾಶಿ ಮತ್ತು ನಾಡಿ. 8 ಪಾಯಿಂಟ್ಸ್ ಇದೆ ಅದರಲ್ಲಿ. 8 ಅಂದರೆ 36 ಪಾಯಿಂಟ್ಸು, ಎಲ್ಲ ಸೇರಿಸಿದ್ರೆ 36 ಪಾಯಿಂಟ್ಸು. ಬಟ್ 36ರಲ್ಲಿ ಮಿನಿಮಮ್ 18 ಆದರೂ ಇರಲೇಬೇಕು. 18 ಇಲ್ಲ ಅಂತಂದರೆ ಅದು ಈ ಮದುವೆ ಮಾಡಲಿಕ್ಕೆ ಯೋಗ್ಯ ಅಲ್ಲ, ಇಬ್ಬರಿಗೂ ಹೊಂದಾಣಿಕೆ ಇಲ್ಲ ಅಂತ ತಿಳಿಬೇಕು ನಾವು. ಪಂಚಾಂಗದ ಪ್ರಕಾರ ಯಾವ ರೀತಿ ಸಾಲಾವಳಿಯನ್ನು ಕಂಡು ಹಿಡಿಬಹುದು ಅಂತ ಹೇಳಿಕೊಟ್ಟಿದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಅಸಲಿ ಪಂಚಾಂಗ, ಇಲ್ಲಿಗೆ ಯಾವುದಾದ್ರು ಪಂಚಾಂಗ ಇದ್ದರೆ ನೀವು ಟ್ರೈ ಮಾಡಿ ನೋಡ್ಬೋದು. ಆಮೇಲೆ ಮಧ್ಯೆ ಮಧ್ಯೆ ನೀವು ಅದನ್ನು ಫಾಸ್ ಮಾಡಿಬಿಟ್ಟು ಯಾವ ಥರ ನಾನು ಪಾಯಿಂಟ್ಸ್ ಮಾಡಿದ್ದೀನಿ ಅಂತೇಳಿ ರೌಂಡ್ ಹಾಕಿದ್ದೀನಿ, ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಆ ಥರ ಯಾರು ನಿಮ್ಮ ಇದ್ದರೆ. ಮತ್ತು ಇದು ಫೈನಲ್ ಅಲ್ಲ, ಇದು ಸಾಲಾವಳಿ ಚೆಕ್ ಮಾಡಲಿಕ್ಕೆ ಒಂದು ಸಣ್ಣ ಪ್ರೊಸೆಸ್ ಅಷ್ಟೇ. ಆದರೆ ಹುಡುಗ ಮತ್ತು ಹುಡುಗಿಯ ಜನ್ಮ ಕುಂಡಲಿ ಪರ್ಫೆಕ್ಟಾಗಿ ಪರಿಶೀಲಿಸಬೇಕು. ಅದರಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿ ಅದು ಮೇನ್ ಇವೆಂಟ್ಸ್ ಇರುತ್ತೆ. ಇಬ್ಬರದು ಪರ್ಫೆಕ್ಟಾಗಿ ಚೆಕ್ ಮಾಡಿ ಹೊಂದಾಣಿಕೆ ಮಾಡಿ. ಓಕೆ, ನಮಸ್ಕಾರ. ನಿಮಗೆ ಈ ವಿಡಿಯೋ ಚೆನ್ನಾಗಿ ಅನಿಸಿದರೆ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ.